ನಮಸ್ತೆ. ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಯೂಟ್ಯೂಬ್ ವಿಡಿಯೋಗಳಿಗೆ ಬಂದು ಕೆಟ್ಟ ಕಮೆಂಟ್ ಹಾಕುವ ಕೆಲವು ವ್ಯಕ್ತಿಗಳಿಗಾಗಿ. ಹೆಸರು ಹೇಳ್ತೀನಿ. ಅದರಲ್ಲಿ ಒಂದು ಮೇನ್ ID, ಒಂದು ವಿದ್ಯಾ ಯೂನಿವರ್ಸ್ ಅಂತ ಒಂದು ID. ತುಂಬ ಜನ ಕೇಳಿದ್ರು ಇವಳು ಯಾರು ಅಂತ. ಆಕೆ ಒಬ್ಬಳು ಮಾಟಗಾತಿ. ನನಗೆ ನೋಡೋ ಪ್ರಕಾರ ಬ್ರಹ್ಮಾವರ, ಮಾರಣಕಟ್ಟೆ, ಕುಂದಾಪುರ ಈ ಏರಿಯಾದಲ್ಲಿ ಇರಬೇಕು. ಯಾಕಂದರೆ ಈಕೆಯ ಮುಖಭಾವ ನೋಡಿದ್ರೆ ಒಬ್ಬಳು ಮಾಟಗಾರ್ತಿ ಥರ ಇದೆ. ಮೂರು ಮೂಗುತಿ, ಇಲ್ಲೊಂದು ಮೂಗುತಿ, ಇಲ್ಲೊಂದು ಮೂಗುತಿ, ಇಲ್ಲೊಂದು ಮೂಗುತಿ. ಒಂದು 3 ಯೂಟ್ಯೂಬ್ ವೀಡಿಯೋಗಳು ಕೂಡ ನೋಡಿದೆ. ವಿದ್ಯಾ ಅಂತ ಅವಳ ಹೆಸರು, ಆಯಿತಾ. ಸೊ ಇವಳು ಪ್ರಶಾಂತನ ಸಂಬಂಧಿಗಳು ಅಂತ ಅನಿಸ್ತದೆ ನೋಡಬೇಕಿದ್ರೆ. ಮತ್ತು ಕೆಲವರಿದ್ದಾರೆ. ಒಂದು ರತ್ನ ಅಂತಿದೆ ID, ಮತ್ತೊಂದು ಲಕ್ಷ್ಮಣ್ ಪೂಜಾರಿ ಅಂತ ಬಂತು, ಒಂದು ಸರೋಜಾ ಪೂಜಾರಿ ಅಂತ, ಮತ್ತೆಲ್ಲ ಪೂಜಾರಿಗಳದ್ದು ಒಂದು ಗ್ರೂಪ್, ಮತ್ತೊಂದು ಶ್ರೀ ಪಂಜಿಕಲ್ ಅಂತ ಒಂದು ID. ಇದು ಒಂದು ಕೆಲವು ಐಡಿಗಳಿಂದ ಮತ್ತೊಂದು ವಿವೇಕ್, ಅವನು ನನ್ನ ಶತ್ರು. ಸೊ ಈ ಕೆಲವು ಐಡಿಗಳಿಂದ ನಿರಂತರ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ಬರಲಿ, ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಕಕ್ಕಿ ಅಲ್ಲಿ ಸಾಯಲಿ. ಯಾಕಂದರೆ ನೆಗೆಟಿವ್ ಕಮೆಂಟ್ಸ್ ಏನು ನನಗೆ ಹೊಸದಲ್ಲ. ಡಿ ಗ್ಯಾಂಗ್, ನಾನು ಸೌಜನ್ಯ ಪರ ಹೋರಾಟ ಮಾಡೋವಾಗಲೂ ಡಿ ಗ್ಯಾಂಗಿಂದ ನನಗೆ ತುಂಬ ನೆಗೆಟಿವ್ ಕಮೆಂಟ್ಸ್ ಬರ್ತಾಯಿತ್ತು. ಅದನ್ನೆಲ್ಲ ನಾನು ಅವರವರ ಪಾಡಿಗೆ ಅವರಿಗೆ ಬಿಟ್ಟುಕೊಟ್ಟಿದ್ದೀನಿ. ನಾನು ಯಾವುದನ್ನು ಆ್ಯಕ್ಸೆಪ್ಟ್ ಮಾಡಲ್ಲ. ನೀವೆಷ್ಟು ನೆಗೆಟಿವ್ ಕಮೆಂಟ್ ಹಾಕ್ತೀರೋ ಅಷ್ಟು ನನ್ನ ವೀಡಿಯೋಗಳು ಜಾಸ್ತಿ ಆಗುತ್ತೆ. ಸೊ ಉಳಿದವರು ಸಭ್ಯರಿದ್ದಾರೆ, ನನ್ನನ್ನು ಬೆಂಬಲಿಸುವವರು ತುಂಬ ಜನ ಇದ್ದಾರೆ. ಸೊ ನಿಮ್ಮ ಪಾಸಿಟಿವ್ ಕಮೆಂಟ್ಗಳಿಗೆ ನಾನು ಸ್ವೀಕರಿಸಿದ್ದೀನಿ. ತುಂಬ ಒಳ್ಳೆಯ ವ್ಯಕ್ತಿಗಳು ನನಗೆ ಕೆಲವೆಲ್ಲ ಸಜೆಷನ್ ನೀಡಿದ್ದಾರೆ. ನಾನು ಅದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಂಥ ಕೆಲವು ನೀಚ ಕ್ರಿಮಿಗಳನ್ನು ಒಂದು ಇದು ಮಾಡಬೇಕು. ನನಗೆ ಅವರು ಹಾಕಿ ಸಾಯಬೇಕು ಕಮೆಂಟ್. ಒಂದು ದಿವಸ ಅವರಿಗೆ ಸಾಕಾಗಿ ಹೋಗಬೇಕು ಕಮೆಂಟ್ ಹಾಕಿ. ಅಲ್ಲಿವರೆಗೆ ನಾನು ವೀಡಿಯೋ ಮಾಡ್ತಾಯಿರ್ತೀನಿ. ಆ ವಿದ್ಯಾ ಯೂನಿವರ್ಸ್ ಸ್ಪೆಷಲಿ ಇವಳು ಒಬ್ಬಳು ಮಾಟಗಾರ್ತಿ. ಇವಳಿಗೆ ಏನೋ ಒಂದು ಸಮಸ್ಯೆ ಇದೆ. ಯಾಕಂದರೆ ನಾನು ಕೆಲವು ಕಮೆಂಟ್ ಹಾಕುವಾಗ ಅವಳಿಗೆ ಅತಿ ಕೆಟ್ಟದಾಗಿ ಕಮೆಂಟ್ ಹಾಕ್ತೀನಿ. ತುಂಬ ಜನರಿಗೆ ಅದು ಅನಿಸ್ತಿರ್ಬೋದು, ಇವಳು ಯಾಕೆ ಇಷ್ಟು ಕೆಟ್ಟ ಶಬ್ದದಲ್ಲಿ ಬೈತಾಳೆ, ಇಷ್ಟು ಸಭ್ಯ ಮನೆತನದಿಂದ ಬಂದವಳು ಅಂತ. ಏನಾಗುತ್ತೆ ಅಂತ ಕೆಲವೊಮ್ಮೆ ನಾವು ಅವರವರ ಲೆವೆಲ್ಗೆ ಇಳಿದು ಮಾತಾಡಬೇಕಾಗುತ್ತೆ. ಅವರವರ ಲ್ಯಾಂಗ್ವೇಜಲ್ಲಿ ಉತ್ತರ ಕೊಟ್ಟರೆ ಅವರಿಗೆ ಅರ್ಥ ಆಗೋದು. ಇವರಿಗೆ ಸಭ್ಯತೆಯ ಭಾಷೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾನು ಇಂಥ ಕೆಟ್ಟ ಕಮೆಂಟ್ಗಳನ್ನು ಅವರಿಗೆ ರಿಪ್ಲೈಗಳನ್ನು ನೀಡ್ತೀನಿ. ಈವನ್ ಶೈಲಜಾ ಅಮರನಾಥಿಗೂ ಅಷ್ಟೇ. ಅವಳ ಯೋಗ್ಯತೆ ಅಷ್ಟೇ ಇರೋದು. ಶೈಲಜಾ ಅಮರನಾಥದ ಯೋಗ್ಯತೆ ಬರೇ ಅಷ್ಟೇ. ಆ ಲೆವೆಲಿಗೆ ಇಳಿದು ನಾನು ಅವಳಿಗೆ ಕೆಟ್ಟ ಕಮೆಂಟ್ ಹಾಕಿದ್ದೀನಿ. ಅದು ಅವಳಿಗೆ ಚೀಪ್ ಅನಿಸಿರ್ಬೋದು. ಇನ್ನು ಅವಳಿಗೆ ಬುದ್ಧಿ ಬಂದರೆ ಒಳ್ಳೆಯದು, ಇಲ್ಲಾಂದರೆ ನನ್ನ ವೀಡಿಯೋಗಳು ಮುಂದುವರಿತದೆ. ಸೊ ಐ ಡೋಂಟ್ ಕೇರ್ ಫಾರ್ ಎನಿವನ್, ಆಯಿತಾ. ಸೌಜನ್ಯ ಹೋರಾಟದ ಹೆಸರಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗುವಿನ ಹೆಸರು ಹಿಡ್ಕೊಂಡು ಇವರು ಮಾಡುವ ನೀಚ ಇದಿದೆಲ್ಲ ಭಾವನೆ, ಒಂದು ಹೆಣ್ಣಿಗೆ ತೇಜೋವಧೆ ಮಾಡೋದು, ಅದು ನಿಲ್ಲುವ ತನಕ ನನ್ನ ವೀಡಿಯೋಸ್ ಮುಂದುವರಿತದೆ. ಯಾಕಂದರೆ ಇವರೇ ಉದ್ದೇಶ ಸೌಜನ್ಯ ನ್ಯಾಯ ಅಲ್ಲ. ಸೌಜನ್ಯ ಹೋರಾಟದಿಂದ ಹಿಂದೆ ಸರಿಯುವ ವ್ಯಕ್ತಿಗಳಿಗೆ ಮತ್ತು ಡಿ ಗ್ಯಾಂಗ್ನ ಧರ್ಮಸ್ಥಳ ಪರವಾಗಿ ಮಾತಾಡುವ ವ್ಯಕ್ತಿಗಳಿಗೆ ನಿರಂತರ ಕಿರುಕುಳ ನೀಡುವುದು ಸೌಜನ್ಯ ಹೋರಾಟಗಾರರ, ಮತ್ತೆ ಹೇಳ್ತೀನಿ, ಸೌಜನ್ಯ ಹೋರಾಟಗಾರರ ಒಂದು ನೀಚ ಮನಸ್ಥಿತಿ. ಇದಕ್ಕೆ ಕೊನೆಯಾಗಲೇಬೇಕು. ಇಲ್ಲಾಂದರೆ ಯಾವ ಕಾರಣಕ್ಕೂ ಆ ಹೆಣ್ಣಿಗೆ ನ್ಯಾಯ ಸಿಗಲ್ಲ. ಯಾಕಂದರೆ ಇವರು ಮಾಡ್ತಿರುವ ಹೋರಾಟ ಒಂದು ಸೌಜನ್ಯ ಎಂಬ ಒಂದು ಹೆಣ್ಣಿಗೋಸ್ಕರ. ಬಟ್ ಅದರಲ್ಲಿ ತುಂಬ ಹೆಣ್ಣು ಮಕ್ಕಳ, ನಂದು ಮಾತ್ರ ಅಲ್ಲ, ಹಿಂದೆ ಚಿತ್ರಾರಯ್ಯ ಅವರು ತುಂಬ ಜನ ಇದರಲ್ಲಿದ್ದಾರೆ, ತುಂಬ ತೊಂದರೆಗೊಳಗಾದವರು ಇದ್ದಾರೆ, ಹಿಂದೆ ಸರಿದಿದ್ದಾರೆ ಹೋರಾಟದಿಂದ, ಇಂಥ ನೀಚ ಕಾಮುಕರ ಒಂದು ಮನಸ್ಥಿತಿಯಿಂದ. ಅದರಲ್ಲಿ ವಿಶೇಷ ಅಂದರೆ ಈ ವಿದ್ಯಾ ಯೂನಿವರ್ಸ್ ಅನ್ನೋಳು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಕೆಟ್ಟದಾಗಿ ಕಮೆಂಟ್ ಹಾಕೋದು, ಕೆಟ್ಟ ಇದು ಮಾಡೋದು, ಆಯಿತಾ. ಕೆಲವರು ನಂದು ಪ್ರಶಾಂತದು ರಿಲೇಷನ್ಶಿಪ್ ಬಗ್ಗೆ ಮಾತಾಡೋದು. ಇರಲಿ, ನಾನು ಹೇಳಿದೆಲ್ಲ ಹೌದು. ನಿಮ್ಮ ದೃಷ್ಟಿಕೋನದಿಂದ ನಮ್ಮ ರಿಲೇಷನ್ಶಿಪ್ಪನ್ನು ನೋಡಿ ಹೋಗ್ತೀನಿ. ಇವತ್ತು ಯಾರೋ ಕಮೆಂಟ್ ಹಾಕಿದ್ರು, ಒಂದು ತುಳಸಿಗಟ್ಟೆಗೆ ಹೋಗಿ ಪೂಜೆ ಮಾಡಿ ಬನ್ನಿ ಅಂತ. ಖಂಡಿತ ಹೋಗ್ತೀನಿ. ನೆಕ್ಸ್ಟ್ ನನಗೆ ಹೋಗಲಿಕ್ಕಿದೆ. ನಾನು ನಿರಂತರ ಹೋಗ್ತಾ ಇರ್ತೀನಿ ಉಡುಪಿಗೆ, ನನ್ನ ಊರೇ ಅದು, ಆಯಿತಾ. ಹೋಗುವಾಗ ನಾನು ಹಾಗೇ ಸಾಸ್ತಾನಕ್ಕೆ ಹೋಗಿ ಒಂದು ರಿಕ್ಷಾ ಮಾಡ್ಕೊಂಡು ಹೋಗಿ ಪ್ರಶಾಂತ್ ಮನೆಗೆ ಹೋಗಿ ಆ ತುಳಸಿಗೆ ಪೂಜೆ ಮಾಡಿ ಬರ್ತೀನಿ. ನನಗೆ ಏನು ಹೆದರಿಕೆ ಇಲ್ಲ. ಅಲ್ಲಿ ಹೆಣ್ಮಕ್ಳು ಯಾರೂ ಇಲ್ಲ, ಸಣ್ಣ ಮಗು ಮಾತ್ರ ಇರೋದು. ಅವನ ತಾಯಿನೂ ಇಲ್ಲ, ಹೆಂಡ್ತಿನೂ ಇಲ್ಲ. ಅದೊಂದು ಗತಿ ಇಲ್ಲದ ಮನೆ ಆಗಿದೆ. ಸೊ ನನಗೆ ಒಂದು ಆತ್ಮೀಯ ಮಿತ್ರ ಆಗಿದೆ, ಸ್ವಲ್ಪ ಸಮಯದಲ್ಲಿ ನನ್ನೊಂದು ಫ್ರೆಂಡ್ ಆಗಿದ್ರಲ್ಲ. ನಾನು ಆವಾಗಲೇ ಹೇಳಿದೆ, ಪ್ರಶಾಂತದ ಮನೆ ತುಂಬ ಗಲೀಜಿದೆ, ನಮ್ಮ ಮನೇಲಿ ಕ್ಲೀನ್ ಮಾಡಲಿಕ್ಕೆ ಜನ ಇಲ್ಲ ಅಂದರು. ನಾನು ಬರ್ತೀನಿ, ಒಂದು ಎಲ್ಲ ಸೇರಿ ಕ್ಲೀನ್ ಮಾಡುವ ಅಂತ ಹೇಳಿದೆ. ನಿಮ್ಮ ತಂಗಿಯನ್ನು ಕರೀರಿ ಅಂದರೆ ನಾವಷ್ಟು ಕ್ಲೋಸ್ ಆಗಿದ್ವಿ. ಸೊ ನನಗೇನು ಬೇಜಾರಿಲ್ಲ. ನಾನು ಇನ್ನೂ ಕೂಡ ಪ್ರಶಾಂತ್ ಮನೆಗೆ ಹೋಗ್ತೀನಿ, ಪ್ರಶಾಂತನ್ನು ಮೀಟ್ ಆಗ್ತೀನಿ. ನನಗೆ ಒಂದು 10, ನಾನು ಒಬ್ಬರಲ್ಲಿ ಇವತ್ತು ಬೆಳಿಗ್ಗೆ ಹೇಳಿದರೆ 10 ನಿಮಿಷ ಪ್ರಶಾಂತಲ್ಲಿ ನನಗೆ ಮಾತಾಡಬೇಕು. ಬೇಕಾದರೆ ನೀವಿರಿ ಜೊತೆಗೆ. ಅವನ ಮಗಳಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿ 10 ನಿಮಿಷ ನನಗೆ ಪ್ರಶಾಂತಲ್ಲಿ ಕೆಲವು ಕ್ವಶನ್ಸ್ ಕೇಳಲಿಕ್ಕಿದೆ. ಅದಕ್ಕೆ ಆನ್ಸರ್ ಮಾಡೋವರೆಗೆ ನಾನು ಪ್ರಶಾಂತನ್ನು ಯಾವ ಕಾರಣಕ್ಕೂ ಬಿಡಲ್ಲ. ಇದು ದೊಡ್ಡ ಯುದ್ಧವಾಗಿ ಮುಂದುವರಿತದೆ. ದೊಡ್ಡ ಯುದ್ಧವಾಗಿ ಇದಾಗುತ್ತೆ, ಇಲ್ಲಾಂದರೆ ಒಳ್ಳೆ ರೀತಿಯಲ್ಲಿ ಇದಾಗುತ್ತೆ. ಅದಕ್ಕೆ ಪ್ರಶಾಂತ್ ರೆಡಿ ಆದರೆ ಓಕೆ, ಇಲ್ಲಾಂದರೆ ನನ್ನ ವೀಡಿಯೋಸ್ ಇದೇ ಥರ ಮುಂದುವರಿತದೆ. ಒಳ್ಳೆಯದಾಗಲಿ.